ಲಕ್ಷ್ಮಕ್ಕರ ನೀವೇನು ಬೇಜಾರಾಗಬೇಡ್ರಿ, ಎಲ್ಲ ಒಳ್ಳೇದಾಕೈತೆ ತಗೋರಿ. ಹೆಂಗೋ ಇವಾಗ ಎಲ್ಲ ಡಾಕ್ಟರ್ಸ್ ಅದಾರ, ಎಲ್ಲರೂ ಅದಾರ. ಏನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡೆಲಿವರಿ ಆಕೈತೆ ನೇತ್ರಂದು, ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಹಂಗಲ್ರಿ ಬೀಗ್ರ, ನನ್ನ ಮಗಳದ್ದು ಡಿಲಿವರಿ ಆಯ್ತು, ತಾಯಿ ಕೂಸು ಇಬ್ಬರು ಆರಾಮದಾರ ಅಂತ ಕೇಳೋವರೆಗೂ ಮನಸ್ಸಿಗೆ ಸಮಾಧಾನನೇ ಇಲ್ಲ ರೀ. ಯಪ್ಪ ನನಗಂತೂ ಕೈಕಾಲೆಲ್ಲ ನಡ್ಗ ಕುಂತ್ಬಿಟ್ಟಾವ ನೋಡ್ರಿ. ಯಪ್ಪ ದೇವ್ರೇ, ದೇವ್ರ ದಯೆಯಿಂದ ಡಿಲಿವರಿ ಒಂದು ಚಲೋ ಆಗಿ ಕೂಸು ತಾಯಿ ಇಬ್ಬರು ಆರಾಮಾಗಿದ್ರೆ ಅಷ್ಟೇ ಸಾಕು ನೋಡ್ರಿ ನನಗಂತೂ. ಅಕ್ಕಾರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಎಲ್ಲ ಒಳ್ಳೇದಾಕೈತೆ ತಗೋರಿ. ಅತ್ತೆ ನೀವೇ ಹಿಂಗೆ ಧೈರ್ಯ ಗಟ್ರೆ ಹೆಂಗೆ ಹೇಳ್ರಿ? ಅಲ್ಲಿ ನೋಡ್ರಿ ಸಾಗರ್ ನಮ್ಮನೆ ಚಿಂತೆ ಮಾಡಕ್ಕಂತಾನೆ, ಅವನಿಗೆಲ್ಲ ಧೈರ್ಯ ನೀವೇ ಹೇಳಬೇಕು. ಅದನ್ನ ಬಿಟ್ರೆ ನೀವೇ ಹಿಂಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳ್ರಿ? ಹಂಗಲ್ಲವ, ನನಗೆ ಮೊದಲನೇ ಸಲ ಅಲ್ಲ ಅದು ಅಲ್ದ ನನ್ನ ಮಗಳ ಡಿಲಿವರಿ ಕುಂತಿರೋದು. ಯಪ್ಪ ನನಗೆ ಕೈಕಾಲೆಲ್ಲ ನಡ್ಗ ಕುಂತ್ಬಿಟ್ಟವವ. ಇಂಥದ್ರಾಗ ನನಗಷ್ಟು ಧೈರ್ಯ ಸಾಲಂಗಿಲ್ಲ. ಲಕ್ಷ್ಮಕ್ಕ ಏನೂ ಆಗಂಗಿಲ್ಲ, ನೇತ್ರಾಗ ಡೆಲಿವರಿ ಆರಾಮಾಕೈತಿ, ಕೂಸು ತಾಯಿ ಇಬ್ಬರು ಆರಾಮಾಗಿರ್ತಾರೆ. ನೀನು ಹೆದರ್ಕೋಬೇಡ. ಅಲ್ಲೇನು ನಮ್ಮ ನೇತ್ರ ಅಷ್ಟ ಅದಾಳನ? ಅಂಬವಕ್ಕೂ ಕಳಿಸಿವಿಲ್ಲ ಒಳಗಡೆ, ನೇತ್ರನ ಜೊತೆ ಅಂಬವಕ್ಕೂ ಅದಾಳ. ನೀನೇನು ಹೆದರ್ಕೊಳಕೋಬೇಡ. ಹಾಗೇನಾರ ಇದ್ರೆ ಅಂಬವಕ್ಕ ಬಂದು ಹೇಳ್ತಾಳೆ, ಇಲ್ಲ ಡಾಕ್ಟ್ರ್ ಬಂದು ಹೇಳ್ತಾರೆ. ಡಾಕ್ಟ್ರೇ ಹೇಳಿಲ್ಲ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಡೆಲಿವರಿ ಆಗುತ್ತಂತಂದು ನೀನ ಈ ನಮ್ನಿ ಹೆದರ್ಕೊಂಡು ಕುಂತೀಯವ. ನಮ್ಮ ನೇತ್ರಗೇನ ಆರಾಮಾಗಿ ಡೆಲಿವರಿ ಆಕೈತಲ್ಲ, ನಾರ್ಮಲರ್ ಆಗಲಿ ಅದ್ಯಾವ್ದು ಸಿಜರಿನ ಏನು ಯಾವ್ದಾರ ಯಾಕಾಗಲಿ, ಒಟ್ಟಿನಲ್ಲಿ ತಾಯಿ ಕೂಸು ಇಬ್ಬರು ಆರಾಮಾಗಿದ್ರೆ ಅಷ್ಟೇ ಸಾಕಪ್ಪ. ಯಪ್ಪ ನಂಗಂತೂ ಎಷ್ಟೊತ್ತಾತು, ಒಂದು ತಾಸು ಮೇಲಾತು, ಇನ್ನು ಡಾಕ್ಟರ್ ಬಂದು ಏನೂ ಹೇಳವಲ್ರು. ನಂಗಂತೂ ಕೈಕಾಲೆಲ್ಲ ಥರ ಅಂತ ನಡ್ಗ ಕುಂತ್ಬಿಟ್ಟಾವು. ಅಯ್ಯೋ ಅತ್ತೆ, ಡಿಲಿವರಿ ಅಂದ್ರೆ ಅಷ್ಟು ಬೇಗ ಆಗುತ್ತಂತ ಅನ್ಕೊಂಡಿರಾ? ಒಳಗಡೆ ಎಲ್ಲ ಒಂದು ಸ್ವಲ್ಪ ಅದು ಅಲ್ಲದೆ ಆದಷ್ಟು ಡಾಕ್ಟ್ರ್ ಏನಂದಾರ, ಆದಷ್ಟು ನಾರ್ಮಲ್ ಡಿಲಿವರಿ ಆಗೋದಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತಂದಾರೆ. ನಾರ್ಮಲ್ ಡಿಲಿವರಿ ಆಗೋದು ಅಷ್ಟು ಬೇಗ ಆಗುತ್ತಾ ಅತ್ತೆ? ನೀವೇ ಹೇಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ನೀವೇನು ಹೆದರ್ಕೋಬೇಡ್ರಿ. ಅಯ್ಯೋ ನಾನು ಲೇಬರ್ ರೂಮಿಗೆ ಹೋದಾಗ ಆಗ ನನಗೂ ಎಷ್ಟು ಒಂದು 4 ತಾಸು ಹೆರಿಗೆನೂ ಅನುಭವಿಸಿದ್ದೀನಿ ಗೊತ್ತಾ ನಾನು. ನೀವೇನು ಹೆದರ್ಕೋಬೇಡ್ರಿ, ಎಲ್ಲ ಆರಾಮಾಗುತ್ತೆ. ನೇತ್ರ ಸ್ಟ್ರಾಂಗ್ ಅದಾಳ, ಆಕೆ ಏನು ಹೆದರ್ಕೊಳಲ್ಲ ಗೊತ್ತಾ. ನೀವು ಹಿಂಗೆ ಹೆದರ್ಕೊಳ್ಳೋದಕ್ಕೆ ನಿಮ್ಮನ್ನು ಒಳಗಡೆ ಕಳಿಸ್ಲಿಲ್ಲ, ನಾವು ಅಂಬಾವತಿನ ಕಳಿಸಿದ್ವಿ ಗೊತ್ತಾ. ಅಂಬಾವತ್ತೆ ಒಳಗಡೆನೇ ಇದ್ದಾರೆ, ಮತ್ತೆ ಎದಕ್ಕೆ ಹೆದರ್ಕೋತೀರಿ ಹೇಳ್ರಿ? ಇನ್ನು ನೇತ್ರ ಒಬ್ಬಕ್ಕೆ ಒಳಗಡೆ ಅದಾಳ ಅಂದ್ರೆ ಓಕೆ, ಅಂಬಾವತ್ತಿನೂ ಅದಾರಿಲ್ಲ. ನೀವೇನು ಹೆದರ್ಕೋಬೇಡ್ರಿ. ಹ್ಞೂನವ್ವ, ಪುಣ್ಯಕ್ಕೆ ಅಂಬವನ್ನರ ಒಳಗಡೆ ಬಿಟ್ಟಾರಲ್ಲ, ಅದ ಒಂದು ಸ್ವಲ್ಪ ಧೈರ್ಯ. ಆದರೂ ಪಾಪ ನನ್ನ ಮಗಳು ಎಷ್ಟು ನೋವು ಅನ್ಭವಿಸಕ್ಕೆ ಕುಂತಾಳೋ, ಎಷ್ಟು ತ್ರಾಸು ಅನ್ಭವಿಸಕ್ಕೆ ಕುಂತಾಳೋ ಏನೋ ಒಳಗಡೆ. ಅದ ನನಗೆ ಬುಕ್ಕು ಅನ್ನಕುಂತೈತವ. ಲಕ್ಷ್ಮಕ್ಕ ನೀವು ಹಿಂಗೆ ಹೆದರ್ಕೊಂಡ್ರೆ ಹೆಂಗೆ ಹೇಳ್ರಿ? ಒಂದು ಸ್ವಲ್ಪ ನೋವು ಆಕೈತಿ, ಆದರೆ ಏನು ಮಾಡೋದು? ಆಮೇಲೆ ಕೂಸು ಹುಟ್ಟುತ್ತಂದ್ರೆ ಆ ನೋವನ್ನೆಲ್ಲ ಆಕಿನೂ ಮರಿತಾಳೆ, ನಾವು ಮರಿತೀವಿ. ನೀವೇನು ಹೆದರ್ಕೋಬೇಡ್ರಿ ರೇಖಾ, ಆರಾಮಾಗಿರ್ರೇಕ. ಲಕ್ಷ್ಮಕ್ಕ ನೀರೇನಾರು ತಂದು ಕೊಡ್ಲೇನ, ಕುಡಿತೇನೆ? ಬೇಡವ, ನಂಗೆ ನೀರು ಬೇಡ, ಏನು ಬೇಡ. ನನ್ನ ಮಗಳದ್ದು ಡಿಲಿವರಿ ಆಗಿ ಕೂಸು ತಾಯಿ ಇಬ್ಬರು ಆರಾಮದಾರ ಅಂತ ಅನ್ನೋವರೆಗೂ ನನಗೆ ಏನಂದ್ರೆ ಏನು ಬೇಡವ ನನಗೆ. ಸಾಗರ್, ಡಾಕ್ಟರ್ ಏನಾರು ಹೊರಗಡೆ ಬಂದ್ರನಪ್ಪ? ಇಲ್ಲ ಅತ್ತೆ, ಇನ್ನೂ ಹೊರಗಡೆ ಬಂದಿಲ್ಲ. ಅಲ್ಲಿ ನಾವಲ್ಲೇ ಲೇಬರ್ ರೂಮಿಂದ ಹೊರಗಡೆನೇ ನಿಂತ್ಕೊಂಡಿದ್ವಲ್ಲ, ಅಲ್ಲಿ ಪೇಷಂಟ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ನೀವು ಆ ಕಡೆ ಹೋಗ್ರಿ ಅಂತಂದ್ರೆ ಅದಕ್ಕೋಸ್ಕರ ನಾ ಈ ಕಡೆ ಬಂದೆ. ಡ್ಯಾಡಿ ಇಲ್ಲ ಆಡ್ರಿ, ನಾ ಏನೂ ಮಾಡೋಂಗಿಲ್ಲ, ಸುಮ್ಮನೆ ನಿಂತ್ಕೋತೀವಿ ಅಂತ ಹೇಳಿ ಡ್ಯಾಡಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ನನಗೆ ಅದಕ್ಕೆ ಅಲ್ಲಿ ನಿಂತ್ಕೋಬೇಡ ಅಂದಿದ್ದಕ್ಕೆ ಈ ಕಡೆ ಬಂದೆ ನಾನು. ಇನ್ನೂ ಏನೂ ಡಾಕ್ಟ್ರು ಹೊರಗಡೆ ಬಂದಿಲ್ಲ, ನರ್ಸ್ ಎಲ್ಲ ಒಳಗಡೆ ಅಡ್ಡಾಡ್ತಿದ್ದಾರೆ. ನಡೆದಿರ್ಬೋದಂತ ಅನ್ಸುತ್ತೆ ಡಿಲಿವರಿದು, ನೋಡಬೇಕು ಏನಂತ. ಸಾಗರ್ ನೀನು ಇಷ್ಟು ಗಾಬರಿ ಆದರೆ ಹೆಂಗೆ ಹೇಳು? ಇಲ್ಲಿ ನೋಡಿ ಅತ್ತೆಯರು ನಮಗೆ ಗಾಬರಿ ಆಗಲ್ಲ, ನೀನು ಈ ನಮಗೆ ಗಾಬರಿ ಆದರೆ ಹೆಂಗೆ ಹೇಳು? ಏನೂ ಆಗಂಗಿಲ್ಲ, ಡಿಲಿವರಿ ಎಲ್ಲ ಚಲೋನ ತಂಗಾಕೈತಿ, ತಾಯಿ ಮಗು ಇಬ್ಬರು ಆರಾಮಾಗಿರ್ತಾರೆ. ನೀನು ತಲೆ ಕೆಡಿಸ್ಕೋಬೇಡ. ನೀನು ಈ ನಮಗೆ ಟೆನ್ಷನ್ ಆದರೆ ಹೆಂಗೆ ಹೇಳು? ನೇತ್ರಾಗ ಧೈರ್ಯ ಕೊಡ್ಬೇಕಾಗಿರೋ ನೀನು, ಅದನ್ನ ಬಿಟ್ಟು ನೀನು ಈ ನಮಗೆ ಟೆನ್ಷನ್ ಆಗಿ ಹೊರಗಡೆ ಕೂತು ಅಂದ್ರೆ ಹೆಂಗೆ ಹೇಳು? ಇಲ್ಲ ಅಕ್ಕ, ನಂಗೆ ಈ ವಿಷಯದಲ್ಲಿ ಮಾತ್ರ ಧೈರ್ಯ ಇಲ್ಲ. ಅದು ಅಲ್ದ ನೇತ್ರ ಅಷ್ಟೊಂದು ತ್ರಾಸ ಪಟ್ಕೊಳಕ್ಕೆ ಕುಂತಿದ್ದಲ್ಲ, ನನ್ನ ಕಣ್ಣಲ್ಲಿ ಅದು ನಿಜ ನೋಡೋಕೆ ಆಗಲಿಲ್ಲ. ನನಗೆ ಅಳು ಬಂದಂಗೆ ಆಗಿತ್ತಕ್ಕೆ ತ್ರಾಸ ಅನ್ಭವಿಸಿದ್ ನೋಡಿ. ಅಯ್ಯಪ್ಪ ನನಗೆ ಎಷ್ಟು ಬೇಜಾರಾಗ ಕುಂತೈತಂದ್ರೆ, ದೇವ್ರಿ ನನಗೆ ಯಾವಾಗ ಡಿಲಿವರಿ ಆಯಿತು ಅಂತ ಕೇಳ್ತೀನೋ ಏನೋ ಅನ್ನಿಸ್ಬಿಟ್ಟಿದೆ ನನಗೆ. ಅಲ್ಲಪ್ಪ ಸಾಗರ, ನೀನು ಧೈರ್ಯ ತೊಗೊಂಡು ನೇತ್ರಾಗ ನೀನು ಧೈರ್ಯ ಕೊಡ್ಬೇಕು. ನೀನೇ ಹೆದರ್ಕೊಂಡು ಒಳಗಡೆ ಹೋಗ್ಲಾರ್ದ ಹೊರಗಡೆ ಇದ್ಬಿಟ್ಟು. ಅದಕ್ಕೆ ಈಗ ಹೆಂಗೋ ಅಂಬವಕ್ಕ ಒಳಗಡೆ ಹೋಗೋಳಲ್ಲ, ನೀನು ಚಿಂತೆ ಮಾಡಬೇಡ ತಗೋ. ಇಲ್ಲ ಅತ್ತೆ, ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ. ನೇತ್ರ ಅಷ್ಟೊಂದು ತ್ರಾಸ ಅನುಭವಿಸೋದನ್ನು ನೋಡೋದಕ್ಕೆ ದೇವರಾಣೆಗೂ ನನ್ನ ಕೈಯಲ್ಲಿ ಆಗೋದಿಲ್ಲಕ್ಕ. ಅದು ಆಗೋದಿಲ್ಲ ಅತ್ತೆ ನನಗೆ. ಯಪ್ಪ ಎಷ್ಟು ತ್ರಾಸ ಅನುಭವಿಸ್ತಾ ಇದ್ದಾಳೆ ನೇತ್ರ. ಆಕೆ ಅಳೋದು ನೋಡಿ ಯಪ್ಪ ನನ್ನ ಕೈಲಿ ನಿಜ. ನಾನೇನಾದರೂ ಒಳಗಡೆ ಇದ್ದಿದ್ದರೆ ನೇತ್ರಾಗಿಂತ ಜಾಸ್ತಿ ವೀಕ್ ನಾನೇ ಆಗಿಬಿಡ್ತಿದ್ದೆ, ಇಲ್ಲ ನಾನೇ ಅಲ್ಲಿ ಚಕ್ಕರ್ ಬಂದು ಬೀಳ್ತಿದ್ನೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಒಳಗಡೆ ಹೋಗಲಿಲ್ಲ. ಹೇಗೋ ಅಂಬವತ್ತೆ ಒಂದು ಸ್ವಲ್ಪ ಧೈರ್ಯ ಕೊಡ್ತಾರಲ್ಲ, ಅವ್ರಿಗೆ ಧೈರ್ಯ ಐತಿ, ಅದಕ್ಕೋಸ್ಕರ ಅವರಿಗೆ ಒಳಗಡೆ ಹೋಗಲಿ ಅಂತಂದೆ ನಾನು. ಸಾಗರ್ ಈ ಟೈಮ್ನಾಗ ಹೆಂಡತಿಗೆ ನೀನು ಧೈರ್ಯ ಕೊಡಬೇಕು, ಅದನ್ನ ಬಿಟ್ಟು ನಿನಗೆ ನಾವು ಧೈರ್ಯ ಕೊಡೋಂಗೆ ಕುಂತೈತಲ್ಲ ಇಲ್ಲಿ.
ಇಲ್ಲ ಮಮ್ಮಿ, ನಂಗೆ ಯಾಕೋ ಈ ವಿಷಯದಲ್ಲಿ ಧೈರ್ಯ ಸಾಲ್ತಾನೇ ಇಲ್ಲ. ನೇತ್ರ ಎಷ್ಟು ತ್ರಾಸ ಅನುಭವಿಸ್ತಾ ಇದ್ಲು ಯಪ್ಪ. ಅಕ್ಕನ ಡೆಲಿವರಿ ಟೈಮ್ನಲ್ಲಿನೂ ಅಷ್ಟೇ ನನಗೆ ಎಷ್ಟು ಹೆದರ್ಕೊಂಡಿದ್ದೆ ಅಂದರೆ ನಾನು, ಅಪ್ಪ. ಅದು ಅಲ್ಲದೆ ಇವಾಗ ನೇತ್ರ ಯಪ್ಪ, ನನ್ನ ಕೈಲಿ ಈ ಡಿಲಿವರಿದು ತ್ರಾಸ ಅನುಭವಿಸ್ತಾರಲ್ಲ ಅದನ್ನು ಮಾತ್ರ ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ. ಅದು ಅಲ್ಲದೆ ನೇತ್ರ ಎಷ್ಟು ಅಳ್ತಾ ಇದ್ಲು, ಹತ್ರ ನೋವು ತಡ್ಕೊಳಕ್ಕಾಗ್ಲಾರ್ದ, ಆ ತ್ರಾಸ ತಡ್ಕೊಳಕ್ಕಾಗ್ಲಾರ್ದ ನನ್ನ ಕೈನಲ್ಲಿ ನಿಜ ನೋಡೋಕ್ಕಾಗಲಿಲ್ಲ. ನನಗೆ ಇಲ್ಲೇ ನನ್ನ ಕಣ್ಣಾಗ ನೀರ ಬಂದಿತ್ತು ಗೊತ್ತಾ. ಇನ್ನು ಒಳಗಡೆ ಏನಾದರೂ ಹೋಗಿದ್ದಿದ್ರೆ ನಾನೇ ಇಷ್ಟು ವೀಕ್ ಆಗಿದ್ದೀನಿ, ಮತ್ತು ನನ್ನ ನೋಡಿ ನೇತ್ರ ಇನ್ನೂ ವೀಕ್ ಆಗ್ತಿದ್ಲು. ಅದಕ್ಕೋಸ್ಕರ ನಾವು ಒಳಗಡೆ ಹೋಗಲಿಲ್ಲ. ಅಯ್ಯೋ ಇರಲಿ ಬಿಡಪ್ಪ, ಏನಾಗಂಗಿಲ್ಲ. ಈಗ ಹೆಂಗೋ ಅಂಬವಕ್ಕೆ ಒಳಗಡೆ ಹೋಗೋಳಲ್ಲ, ನಡಿತೈತಿ. ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಆಗಲೇ ಹೋಗಿ ಭಾಳ ಆಯ್ತಲ್ಲ, ಇನ್ನೇನು ಇನ್ನೊಂದು 5-10 ನಿಮಿಷದಾಗ ಸುದ್ದಿ ಬರ್ಬೋದು ಡೆಲಿವರಿ ಆಗೈತೆ ಅಂತಂದು. ನೀ ಏನೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಸರಿ ಅತ್ತೆ, ನಂಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ನಾನು ಲೇಬರ್ ರೂಮ್ ಕಡೆ ಹೋಗಿ ಬರ್ತೀನಿ. ಸರಿನಪ್ಪ. ಶಾಲು, ಎಷ್ಟೊತ್ತಾತ ನೇತ್ರನ ಒಳಗಡೆ ಕರ್ಕೊಂಡು ಹೋಗಿ ಇನ್ನು ಏನು ಎತ್ತ ಅಂತ ಡಾಕ್ಟ್ರ್ ಏನು ಹೇಳವಲ್ರಿ. ನನಗಂತೂ ಭಾಳ ಸಿಟ್ಟು ಬರಾಕುಂತೈತಿ. ಪಾಪ ಆಗಲ್ಲ ಎಷ್ಟು ತ್ರಾಸ ಅನುಭವಿಸಿತ್ತ ಹುಡುಗಿ. ಡಾಕ್ಟ್ರು ಹೊರಗಡೆ ಬರವಲ್ರಿ, ಏನಿಲ್ಲ. ನಂಗಂತೂ ಏನು ಮಾಡ್ಬೇಕನ್ನೋದು ಗೊತ್ತಾಗವಲ್ದು. ರೀ, ಡಿಲಿವರಿ ಅಂದ್ರೆ ಅಷ್ಟೇ ಸುಲಭ ಅಂತ ಮಾಡಿರನ್ರಿ. ಒಬ್ಬೊಬ್ರು 5-6 ತಾಸು ತೊಗೋತಾರೆ ಗೊತ್ತೇನೆ ಒಳಗಡೆ ಡಿಲಿವರಿ ಆಗಕ್ಕೆ. ನೀವು ಅಂತದ್ರಾಗ ಈಗಲೇ ಹಿಂಗೆ ಹೇಳಕ್ಕಂತಾರೆ ಹೆಂಗೆ ಹೇಳ್ರಿ? ಇದೇನು ನಿಮ್ದು ಆಫೀಸಿನ ಮೀಟಿಂಗ್ ಅಂತ ಮಾಡಿರನ? 5 ನಿಮಿಷದಾಗ 1 ತಾಸ್ನಾಗ 2 ತಾಸ್ನಾಗ ಮುಗಿದು ಬಿಡ್ತೈತೆ ಅಂತ ಅನ್ನಕ್ಕೆ. ರೀ, ಜೀವದಾಗ ಜೀವ ಹುಟ್ಟು ಬರೋದಂದ್ರೆ ಅಷ್ಟು ಸುಲಭ ಅಂತ ಮಾಡಿರನ್ರಿ. ನೀವು ಈ ಥರ ಸಿಟ್ಟು ಮಾಡ್ಕೊಬೇಡ್ರಿ, ಆರಾಮಾಗಿರ್ರಿ, ಏನಾಗಂಗಿಲ್ಲ. ಡಿಲಿವರಿ ಎಲ್ಲ ಆರಾಮಾಕೈತಿ. ಕೂಸು ನೇತ್ರ ಇಬ್ಬರು ಆರಾಮಾಗಿರ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಡ್ಯಾಡಿ, ನೀನೇ ಈ ನಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ ಹೇಳು? ನೇತ್ರಾಗ ಏನೂ ಆಗಂಗಿಲ್ಲ, ಆರಾಮಾಗಿ ಡಿಲಿವರಿ ಆಕೈತಿ. ಏನನ್ನವ, ನಾನಂತೂ ಇಷ್ಟೊತ್ತಾತ ಕಾಯಕುಂತು, ಆದರೆ ಏನು ಸುದ್ದಿನ ಬರವಲ್ದು. ನರ್ಸ್ ಹೊರಗಡೆ ಒಳಗಡೆ ಹೋಗಾರ. ಈಗ ಕೇಳಿದ್ರೆ ಏನು ಹೇಳವಲ್ರು. ನಡ್ಯಾಕುಂತೈತ್ರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ಆರಾಮಿರಿ ಅನ್ನೋಕುಂತಾರ. ಆದರೆ ಏನನ್ನ ಒಳಗಡೆ ಏನು ನಡ್ಯಾಕುಂತೈತೆ ಅನ್ನೋದೇ ಹೇಳವಲ್ರು. ಡ್ಯಾಡಿ, ಡಾಕ್ಟರ್ಸ್ ನರ್ಸ್ ಅವ್ರಿಗೆ ಡ್ಯೂಟಿ ಅವ್ರು ಮಾಡಾಕುಂತಾರ, ನೀವು ನಡಕ್ಕೆ ಡಿಸ್ಟರ್ಬ್ ಮಾಡಬೇಡ್ರಿ. ಅದು ಅಲ್ಲದೆ ಹಂಗೇನಾರ ಪ್ರಾಬ್ಲಮ್ ಇದ್ದಿದ್ರು ಅವ್ರು ಆಗಲೇ ಇಷ್ಟೊತ್ತಿಗೆ ಬಂದು ಹೇಳ್ತಿದ್ರೆ ನಮ್ಮ ಮುಂದೆ. ಈಗೇನು ನಮ್ಮ ಮುಂದೆ ಏನೂ ಹೇಳಿಲ್ಲ, ಅವ್ರ ಪಾಡಿಗೆ ಅವ್ರು ಡ್ಯೂಟಿ ಮಾಡಾಕುಂತಾರ ಅಂದರೆ ಎಲ್ಲ ನಾರ್ಮಲ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ, ಡಿಲಿವರಿ ಆರಾಮಾಗಿ ನಡೆಯಾಕುಂತೈತಿ ಅಂತ ಅರ್ಥ. ಓಕೆನಾ? ಹೌದಲ್ಲ ಅವ? ನೀನು ಹೇಳೋದು ಬರಬರಿನೇ ಐತಿ. ಹಂಗಂದ್ರೆ ಏನೂ ತೊಂದರೆ ಇರಲ್ಲಲ್ಲ? ಡ್ಯಾಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ಏನೂ ತೊಂದರೆ ಇರೋಂಗಿಲ್ಲ, ಡಿಲಿವರಿ ಎಲ್ಲ ಆರಾಮಾಗಿ ಆಕೈತಿ. ಸರಿನಮ್ಮ, ನಾನು ಅಲ್ಲೇ ಹೋಗ್ತೀನಿ. ನನಗೆ ಯಾಕೋ ಇಲ್ಲಿ ಸಮಾಧಾನ ಆಗವಲ್ದು, ಅಲ್ಲೇ ಇರ್ತೀನಿ. ಡಾಕ್ಟರ್ಸ್ ಹೊರಗಡೆ ಬಂದ್ರಂದ್ರೆ ನಾನೇ ಕೇಳ್ಬಿಡ್ತೀನಿ. ಸರಿ ಡ್ಯಾಡಿ. ಅತ್ಯಾರ, ನೀವು ಅಷ್ಟೇ ಏನು ತಲೆ ಕೆಡಿಸ್ಕೋಬೇಡ್ರಿ, ಡಿಲಿವರಿ ಎಲ್ಲ ಆರಾಮಾಗಿ ಆಕೈತಿ. ನೀವು ಬೇಕಾದ್ರೆ ನಿಮ್ಮ ಮನೆ ದೇವರಿಗೆ, ನೀವು ಯಾವ ದೇವ್ರು ನಿಮ್ಗೆ ಇಷ್ಟ ನೋಡ್ರಿ, ಆ ದೇವರಿಗೆ ಲಘೂನ ಬೇಡ್ಕೊರಿ, ಡಿಲಿವರಿ ಇನ್ನೂ ಬೇಗ ಆಕೈತಿ. ಸರಿನಾ? ಹೂನವ್ವ, ಹಂಗೆ ಮಾಡ್ತೀನಿ.